ಮಾರ್ಕೆಟ್ದಾಗ ಕಾಂಪಿಟೇಷನ್ ಮಾಡಬೇಕು ದೊಡ್ಡ ಇಂಡಸ್ಟ್ರಿ ಜೊತೆಗೆ. ಸಣ್ಣ ಸಾಮಾನ್ಯ ನೇಕಾರ ದೊಡ್ಡ ಫ್ಯಾಕ್ಟ್ರಿ ತಯಾರಂಥ ಬಟ್ಟೆ ಜೊತೆ ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಇದನ್ನು ಇದನ್ನು ಇಲ್ಲಿ ಗಮನಿಸ್ಬೇಕಾಗಿತ್ತು. ಇಂಥ ಒಂದಲ್ಲ, ಎಲ್ಲ ಫೀಲ್ಡ್ದಲ್ಲೇ ಇರ್ಬೋದು, ಒಂದಂತಲ್ಲ, ಎಲೆಕ್ಟ್ರಾನಿಕ್ ಫೀಲ್ಡ್ ಇರ್ಬೋದು, ಮತ್ತೊಂದು ಇರಲಿ. ಅವ್ನು ದೊಡ್ಡ ಬಂಡವಾಳ ಹಾಕಿರ್ತಾನೆ, ಕೋಟಿಗಳಲ್ಲೇ ಅವ್ನು ತೆಗಿತಾನೆ, 100 ಕೋಟಿ. ಇಲ್ಲಿ 1 ಕೋಟಿ ಹಾಕಿ ಅದ್ರ ಏನು ಲಾಭ ತೆಗಿತಾರೆ ರೀ? 1 ಕೋಟಿ ಅಂದರೆ 100 ಲಕ್ಷ, ಇವತ್ತಂತೆ ಲಕ್ಷ. ಪೇಮೆಂಟ್ಗೆ ಸಾಕಷ್ಟು ಕೊಡ್ಬೇಕಾಗ್ತದೆ. ಒಬ್ಬ ಲೇಬರ್ಗೆ, ಸ್ಕಿಲ್ಡ್ ಲೇಬರ್ಗೆ ಕಡಿಮೆ 25-30 ಸಾವಿರ ಪೇಮೆಂಟ್ ಮಾಡಬೇಕು. ಅಂಥವ್ರು 4-5 ಜನ ಬೇಕಾಗ್ತಾರೆ. ಆ ಪ್ರತಿ ತಿಂಗಳು ಪೇಮೆಂಟ್ ಅಂದ್ರೆ 30 ದಿವಸ ಮುಗಿದಿರ್ತಾವೆ. ಮಾರ್ಕೆಟ್ ಇರೋದಿಲ್ಲ, ಹೋದ್ರೆ ಅದ್ರ ತಕ್ಕಂಗೆ ವರ್ಕಿಂಗ್ ಕ್ಯಾಪಿಟಲ್ ಇವ್ರು ಬ್ಯಾಂಕ್ದವ್ರು ಕೊಡೋದಿಲ್ಲ. ಬ್ಯಾಂಕ್ದವ್ರಂತ ಮಾತಾಡೋಗಿಲ್ಲ ರೀ. ದೊಡ್ಡ ಇಂಡಸ್ಟ್ರಿ ಇದ್ರೆ ಬಂದು ಮನೆಗೆ ಹೋಗಿ ಕೊಡ್ತಾರೆ, ತೋರಿ ಮಾಡಂತೇಳಿ. ಸಣ್ಣ ಇಂಡಸ್ಟ್ರಿ ಇದ್ರೆ ಅವ್ರು ಮರ ಇರಲಿ. ಈ ಪರಿಸ್ಥಿತಿ ದೇಶದಿದ್ದಾಗ ಈ MSMEಗಳು ಬೆಳೆ ಅಂದರೆ ಹೆಂಗೆ ಬೆಳಿತಾವ್ರಿ ಹೇಳ್ರಿ? ಯಾಕೆ ದೊಡ್ಡ ಉದ್ಯೋಗ ಕೊಡುವಂಥವು ಇವು ಕೃಷಿ ಮತ್ತು MSME. ಇದ್ರ ಬಗ್ಗೆ ನಮಗೆ ಯಾರಿಗೂ ಕಾಳಜಿ ಇಲ್ಲ. ನಮ್ಮ ರಾಜಕಾರಣಿಗಳಂತ ಮೊದಲೇ ಇಲ್ಲ, ಬರೀ ಪರ್ಸೆಂಟೇಜ್ ವ್ಯವಹಾರ ಮಾಡ್ತಾ ಇರ್ತಾರೆ. ಏನೋ ಪಾಪ ನಮ್ಮ ಸಿದ್ದರಾಮಯ್ಯ ಒಂದಿಷ್ಟು ಏನೋ ಮಾತಾಡಿದಾರೆ. ಇನ್ನು ಕಾರ್ಯರೂಪ ಬರಬೇಕಲ್ಲ ಅದು. ಯಾಕಂತಂದ್ರೆ ಉದ್ಯಮಗಳಿಗೆ ಏನು ಬೇಕಾಗ ಸಣ್ಣ ಸಣ್ಣಕರ ಎಲ್ಲ ಕೊಡ್ತೀನಿ ಮಾಡ್ತೀನಿ ಅಂತ ಅಂದ್ರೆ ಇದು ಭಯ ಮಾಡ್ತೀನಿ. ವಾಸ್ತವವಾಗಿ ಏನು ಎಂತ ಆಗ್ಬೋದು ಅಂತ. ಯಾಕಂದ್ರೆ ಈ ಒಂದು ಅತಿ ಸಣ್ಣ ಸೂಕ್ಷ್ಮ ಈ ಕೈಗಾರಿಕೆಗಳೆಲ್ಲ ನೋಡ್ರಿ, ಒಂದು ಅತಿ ಸಣ್ಣ ಕೈಗಾರಿಕೆಗೆ ನಾವು ಮಿನಿಮಮ್ ಎಷ್ಟು ಹಾಕ್ಬೋದು ಒಂದು ಲೆಕ್ಕ ಹೇಳ್ತಾರೆ ಹಂಗೆ.